ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಯಾಕಂದರೆ ನಾನು ಮತ್ತು ನಮ್ಮೂರು ಚೆನ್ನಾಗಿದ್ದಾರೆ, ನೀವು ಮತ್ತು ನಿಮ್ಮೂರು ಹೇಗಿದ್ದೀರಾ ಅಂತ ಕೇಳ್ತಾ ಇವತ್ತಿನ ಬಿಗ್ ಬಾಸ್. ಸೊ ಏನಪ್ಪ ಇದು ಬಿಗ್ ಬಾಸ್ ಮುಗಿದಿದೆ, ಇನ್ನೂ ಬಿಗ್ ಬಾಸ್ ಅಂತ ಹೇಳ್ತಾ ಇದ್ದಾನೆ ಅಂತ ಅಂದ್ಕೊಳ್ಬೇಡಿ. ಸೊ ಬಿಗ್ ಬಾಸಲ್ಲಿ ನನಗೆ ಒಂದು ಸುಮ್ಮನೆ ಹಿಂಗೆ ಕೂತ್ಕೊಳ್ಳುವಾಗ ಎಲ್ಲರ ಬಗ್ಗೆ ಒಂದು ರಿಪೋರ್ಟ್ ಕಾರ್ಡ್ ಥರ ಮಾಡೋಣ ಅಂತ ಅನಿಸ್ತು. ಅಂದರೆ 100 ದಿವಸ 120 ದಿವಸದ ಒಂದು ಪ್ಲೇ ಕಾರ್ಡ್, ಅಂದರೆ ಅವರು ಹೆಂಗೆ ಆಟ ಆಡಿದರು ಅದರ ಮೇಲೆ ಒಂದು ನನಗೆ ಅನಿಸಿದ್ದು ಅಥವಾ ನಂತರ ಇರೋರಿಗೆ ಕೆಲವರಿಗೆ ಅನಿಸಿದ್ದನ್ನು ಒಂದು ರಿಪೋರ್ಟ್ ಕಾರ್ಡ್ ಥರ ಮಾಡೋಣ ಅಂತ. ಸೊ ಫಸ್ಟ್ ಆಫ್ ಆಲ್ ಗೆದ್ದಿರುವಂಥ ಹನುಮಂತು ಅವ್ರ ಬಗ್ಗೆ ಮಾತಾಡೋದಾದರೆ, ಹನುಮಂತು ಅವರಿಗೆ ಆ ರಿಪೋರ್ಟ್ ಕಾರ್ಡ್ ಕೊಡೋದಕ್ಕಿಂತ ಮುಂಚೆ ರ್ಯಾಂಕಿಂಗ್ಗೆ ಕೊಟ್ಬಿಡೋಣ. ಔಟ್ ಆಫ್ 10 ಎಷ್ಟು ಕೊಡೋದು ಅಂತ ಹೇಳೋದಾದರೆ ಮೇ ಬಿ 8 ಅಂತ ಹೇಳ್ತೇನೆ ನಾನು. 10 ಔಟ್ ಆಫ್ 8 ಅಂತ ಹೇಳ್ತೇನೆ. ಯಾಕಂದರೆ ಅಪ್ ಆ್ಯಂಡ್ ಡೌನ್ಸ್ ಎಲ್ರದ್ದು ಇರುತ್ತೆ. ಹಾಗಂತ ಹನುಮಂತು ಅವ್ರದ್ದು ಇಲ್ಲ, ಅವರು ಟಾಪಲ್ಲೇ ಇದ್ದರು ಅಂತ ಇಲ್ಲ. ಅವರು ಒಂದು ಕಡೆ ಕುಗ್ಗಿದ್ದಾರೆ, ಅವರು ಒಂದು ಕಡೆ ಆಟವನ್ನು ಬಿಟ್ಕೊಟ್ಟಿದ್ದಾರೆ. ಸೊ ಇವಾಗ ಏನು ಟ್ರೋಲ್ ಆಗ್ತಾ ಇದೆ ಏನು ಅಂತ ಹೇಳೋದಾದರೆ, ಹನುಮಂತು ಅವರು ಧನರಾಜ್ ಅವ್ರನ್ನ ಬಿಟ್ಕೊಡ್ಬಾರ್ದಿತ್ತು. ಸೊ ಆ ವಿಷಯದಲ್ಲಿ ಒಂದು ಟ್ರೋಲ್ ಆಗ್ತಾ ಇದೆ. ಸೊ ಎಷ್ಟರ ಮಟ್ಟಿಗೆ ಅವ್ರು ಮಾಡಿದ್ದು ಸರಿ ಅಂತ ನನಗೆ ಕೇಳೋದಾದರೆ, ಅವ್ರು ಮಾಡಿದ್ದು ಸರಿ. ಯಾಕಂದರೆ ಅವರು ಫಸ್ಟಿಂದನೂ ಹೇಳ್ತಾ ಬಂದಿರೋದು, ದೋಸ್ತ ಅಂತ ನಾನು ಆಟವನ್ನು ದೋಸ್ತನಿಗೋಸ್ಕರ ಬಿಟ್ಕೊಡಲ್ಲ, ಅವನ ಆಟ ಆಡ್ತಾನೆ, ನನ್ನ ಆಟ ಆಡ್ತಾನೆ ಅಂತ ಮೊದಲಿನಿಂದನೂ ಹೇಳ್ತಾ ಇರೋದು. ಸೊ ಆ ಪ್ರಕಾರ ನೋಡೋದಾದರೆ ನನಗೆ ಹನುಮಂತು ಅವ್ರು ಮಾಡಿದ್ದು ಕರೆಕ್ಟು. ಅಂದರೆ ಅವರು ಧನರಾಜ್ ಅವರನ್ನು ಸೇವ್ ಮಾಡದೇ ಇರೋದಾಗಿರ್ಬೋದು, ಅವರು ಅವರದೇ ಆಟವನ್ನು ಆಡಿ ಮೋಕ್ಷಿತ್ ಅವರನ್ನು ಸೇವ್ ಮಾಡಿದ್ದಾಗಿರ್ಬೋದು, ಅವರ ಪ್ರಕಾರ ಅದು ಕರೆಕ್ಟು. ಸೊ ಇನ್ನು ಹೇಳೋದಾದರೆ ಬಂದಾಗ, ಫಸ್ಟ್ ಆಫ್ ಆಲ್ ಹನುಮಂತು ಅವರು ಬಂದಾಗ ನಂತರ ತುಂಬ ಜನ ಅನಿಸಿರ್ಬೋದು ಯಾಕಪ್ಪ ಈ ಮನುಷ್ಯ ಬಂದ ಅಂತ. ನಿಜವಾಗ್ಲೂ ಹೇಳ್ತಾನೆ, ನಿಜವಾಗ್ಲೂ ಆ ಥರ ಅನಿಸಿದ್ದು ನನಗೆ ಅಂತೂ 100% ಹೌದು. ಬಟ್ ವೀಕೆಂಡಲ್ಲಿ ಒಂದು ಆ ಗೇಮನ್ನು ಮುರಿದು ಫಸ್ಟ್ ಕಿಚ್ಚನ ಚಪ್ಪಾಳೆ, ಅಂದರೆ ಮನೆಯಲ್ಲಿ ಫಸ್ಟ್ ಕಿಚ್ಚನ ಚಪ್ಪಾಳೆ ಪಡೆದಿದ್ದು ಅವರೇ. ಯಾಕಂದರೆ ಕಿಚ್ಚ ಸುದೀಪ್ ಅವರು ಚಪ್ಪಾಳೆ ಕೊಡೋದಿಲ್ಲ ಅಂತ ಹೇಳಿದಿದ್ರು. ಸೊ ಆ ಕಿಚ್ಚ ಒಂದು ಇದನ್ನು ಬ್ರೇಕ್ ಮಾಡಿ ಕಿಚ್ಚನ ಚಪ್ಪಾಳೆ ಪಡೆದಿರೋದು ಆಗಿರ್ಬೋದು, ಕ್ಯಾಪ್ಟನ್ ಆಗಿರೋದಾಗಿರ್ಬೋದು, ಆ ಒಂದು ಹವನೇ ಅವರು ಬೇರೆ ಇಟ್ಟಿದ್ದರು. ಸೊ ಆ ಪ್ರಕಾರ ಹೋಗೋದಾದರೆ ಅಲ್ಲಿಂದ ಇಷ್ಟ ಆದಂಥ ಹನುಮಂತು ಅವರು ಯಾರು ಏನೇ ಅಂದರೆ ಅಲ್ಲಿ ಒಂದು ಕೇರ್ ಮಾಡೋದಂಥ ಮನುಷ್ಯ, ಅವ್ರಿಗೆ ಒಂದು ರೆಸ್ಪೆಕ್ಟ್ ಕೊಡೋಕ್ಕೆತ್ತಿದೆ. ಯಾರು ಮಾತಾಡಿದ್ರು ಕೈಕಟ್ಟಿ ನಿಂತು ಕೇಳ್ತಾರೆ ಅವರು, ಎಂಥ ದೊಡ್ಡ ಮನುಷ್ಯನೇ ಆಗಿರಲಿ ಅಥವಾ ಎಂಥ ಸಣ್ಣ ಮನುಷ್ಯನೇ ಆಗಿರಲಿ. ಸೊ ಇಲ್ಲಿ ನನಗೆ ಒಂದು ಮಾತಿನ ಬಗ್ಗೆ ಹೇಳಬೇಕಿತ್ತು. ಯಾಕಂದರೆ ಹೊರಗಡೆ ಬಂದ ಮೇಲೂ ನೀವು ನೋಡಬೇಕಾದ್ರೆ ಹಂಸ ಅವರು ಅವರನ್ನು ಹೇಳಿಸಿ ಒಂದು ಮಾತು ಹೇಳಿದರು. ಅದು ಎಲ್ರಿಗೂ ಗೊತ್ತಿದೆ ಆಲ್ರೆಡಿ, ಜಾತಿನಿಂದನೇ ಅಂತಲೇ ಹೇಳ್ಬೋದು. ಆದರೆ ಹನುಮಂತು ಅವರ ಹತ್ರ ನಿಜವಾಗ್ಲೂ ಅವರು ಮೀಡಿಯಾದವರು ಏನಾದರೂ ಮಾಡಿ ಕೇಳಿದ್ರು ಇಲ್ಲಪ್ಪ ಅಂತಲೇ ಹೇಳೋರು. ಅಂದರೆ ಅವರಿಗೆ ಮರ್ಯಾದೆ ಕೊಟ್ಟೇ ಮಾತಾಡ್ತಾರೆ. ಯಾಕಂದರೆ ಅಂತಹ ಮುಗ್ಧ ಮನಸ್ಸಿನ ಹನುಮಂತು ಅವರನ್ನು ಕೆಲವರು ತುಂಬ ಟ್ರೋಲ್ ಮಾಡಿಬಿಟ್ಟು, ಇಲ್ಲ ಅವನು ಮುಗ್ಧ ಮನಸ್ಸಲ್ಲ, ಅವನ ಕಪಟಿ, ತಂತ್ರಿ ಅಂತೆಲ್ಲ ಹೇಳಿದರು. ದಯವಿಟ್ಟು ನಿಮ್ಮ ಒಂದು ಮನಸ್ಸನ್ನು ಚೇಂಜ್ ಮಾಡಿ. ಯಾಕಂದರೆ ಆತ ಇರೋದೇ ಆ ರೀತಿ. ನೀವು ಇಂಟರ್ವ್ಯೂವಲ್ಲೆಲ್ಲ ನೋಡಿರ್ಬೋದು, ಒಬ್ಬ ಎಷ್ಟು ಅಂತ ನಾಟಕ ಮಾಡೋಕ್ಕಾಗುತ್ತೆ. ನಿಜವಾಗ್ಲೂ ಅವನು ನಾಟಕ ಮಾಡ್ತಾ ಇಲ್ಲ, ಇರೋದು ಅದೇ ರೀತಿ. ಸೊ ನಿಜವಾಗ್ಲೂ ಹನುಮಂತು ಅವರು ಗೆದ್ದಿರೋದು ನನಗೆ ಎಷ್ಟರ ಮಟ್ಟಿಗೆ ಖುಷಿ ಇದೆ ಅಂತ ಹೇಳೋದಾದರೆ, ಈ ಸಲದ ಬಿಗ್ ಬಾಸ್ ಹಾನೆಸ್ಟಾಗಿ ಇತ್ತು ಅಂತ ಹೇಳ್ಬೋದು. ಹಾನೆಸ್ಟಾಗಿ ಇತ್ತು. ಸೊ ಹನುಮಂತು ಅವರಿಗೆ 10 ಔಟ್ ಆಫ್ 10 8 ಮಾರ್ಕ್ ನಾನು ಯಾಕೆ ಕೊಡ್ತಾ ಇದ್ದೇನೆ ಅಂತ ಹೇಳೋದಾದರೆ, 2 ಮಾರ್ಕ್ ಯಾಕೆ ನಾನು ಮೈನಸ್ ಮಾಡಿದ್ದೀನಿ ಅಂದರೆ, ತುಂಬ ಕಡೆ ಲೋ ಆದರು, ತುಂಬ ಕಡೆ ಅವರೊಂದು ಕಡೆ ಎಲ್ಲೋ ಬಿಟ್ಕೊಟ್ರು, ಮಾತಾಡೋ ಕಡೆ ಒಂದು ಕಡೆ ಸ್ವಲ್ಪ ಅಪ್ಸೆಟ್ ಆದರು ಅಂತ ಅನಿಸುತ್ತೆ. ಸೊ ಹಾಗಾಗಿ ಒಂದು 2 ಮಾರ್ಕ್ ಕಮ್ಮಿ ಮಾಡಿದ್ದೇನೆ. ಉಳಿದಂತೆ 5 ಕೋಟಿ ಓಟನ್ನು ಪಡೆದಿರೋದು ಕಮ್ಮಿ ಅಂದರೆ ಒಂದು 2.5-3 ಕೋಟಿ ಜನ ಅಂತ ಅವನನ್ನು ಇಷ್ಟಪಟ್ಟಿದ್ದಾರೆ. ಸೊ ಹನುಮಂತು ಅವರ ಮುಂದಿನ ಜೀವನಕ್ಕೆ ಗರ್ಲ್ಸ್ ವೀಸ್ ಬಾಯ್ಸಲ್ಲಿದ್ದಾರೆ. ಸೊ ಆ ರಿಯಾಲಿಟಿ ಶೋಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಸೊ ಇನ್ನು ಉಳಿದಂತೆ ಎಲ್ಲರ ರಿಪೋರ್ಟ್ ಕಾರ್ಡನ್ನು ನಾನು ಮಾಡ್ತೇನೆ. ಸೊ ಎಲ್ಲರ ರಿಪೋರ್ಟ್ ಕಾರ್ಡ್ಗೆ ನೀವು ಹೀಗೆ ಹರಿಸಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಟೇಕ್ ಕೇರ್, ಬಾಯ್.